ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ಶನಿವಾರ ಮುಖ್ಯವಾಗಿ ನಾವು ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಇದಕ್ಕೆ ಯಾವುದೇ ಒಂದು ರೀತಿಯಲ್ಲಿ ಒಂದೇ ಒಂದು ರೂಪಾಯಿ ಕೂಡ ನಾವು ಖರ್ಚಿಕ್ಕದೆ ಮಾಡುವಂಥ ಪರಿಹಾರ ಇದಾಗಿರುತ್ತೆ. ಯಾಕಂದರೆ ಕೆಲವೊಬ್ಬರಿಗೆ ಒಂದು ಅನುಮಾನ ಬರಬಹುದು. ಯಾಕಂದರೆ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತಾ ಅಂತಂದ್ಬಿಟ್ಟು ತಪ್ಪದೇ ಬರುತ್ತೆ. ಯಾಕಂದರೆ ನಂಬಿಕೆ ಇಟ್ಟು ಮಾಡುವಂಥ ಪರಿಹಾರಗಳಿರುತ್ತೆ ನೋಡಿ, ಅದು ಒಳ್ಳೆ ರೀತಿಯಲ್ಲೇ ನಮಗೆ ರಿಸಲ್ಟನ್ನು ಕೊಡುತ್ತೆ. ಪರಿಹಾರ ಶಾಸ್ತ್ರಗಳಲ್ಲೂ ಕೂಡ ಕಲ್ಲುಪ್ಪಿಗೆ ಅಗಾಧವಾದಂಥ ಒಂದು ಶಕ್ತಿ ಅನ್ನೋದಿದೆ. ಇದ್ರ ಬಗ್ಗೆ ನಾವು ತಿಳ್ಕೊಂಡಷ್ಟು ಇನ್ನೂ ಜಾಸ್ತಿ ತಿಳ್ಕೊಳ್ಬೇಕು, ಅಷ್ಟೊಂದು ಇರುತ್ತೆ. ಅದಕ್ಕೋಸ್ಕರ ಕಲ್ಲುಪ್ಪನ್ನು ನಾವು ಯಾವುದೇ ರೂಪದಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಯಾವುದೇ ಸಮಸ್ಯೆಗಾಗಿ ಬಳಸ್ಕೊಳ್ಳುವಾಗ ಮುಖ್ಯವಾಗಿ ಮನಸ್ಸಲ್ಲಿ ನಾವು ಕೇಳ್ಕೊಳ್ಬೇಕು. ನಮ್ಮ ಕೋರಿಕೆ ಅಥವಾ ನಮ್ಮ ಸಮಸ್ಯೆ ಈ ರೀತಿ ಇದೆ, ಅವುಗಳನ್ನು ನಾವು ಸಾಧಾರಣವಾಗಿ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳು ಯಾವುದೇ ಇರುತ್ತೆ. ಈಗ ದಿನನಿತ್ಯದಲ್ಲಿ ನಾವು ತಗೊಂಡ್ರೂ ಕೂಡ ಹಣಕಾಸಿನ ಸಮಸ್ಯೆಗಳೇ ಜಾಸ್ತಿ ಆಗಿರುತ್ತೆ. ಹಾಗೂ ನಮ್ಮ ಮನಸ್ಸಿಗೆ ಸಮಾಧಾನ ಅನ್ನೋದೇ ಇರೋದಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಬ್ಯುಸಿ ಲೈಫಲ್ಲಿ ನಾವು ಓಡ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಗೊತ್ತಿರೋದಿಲ್ಲ. ಬೆಳಗ್ಗೆ ಎದ್ದ ಕೂಡಲೇ ನಾವು ದುಡಿಯೋದಕ್ಕೆ ಪ್ರಾರಂಭ ಮಾಡಿದ್ರೆ ಮತ್ತು ರಾತ್ರಿ ಇನ್ಯಾವಾಗೋ ಬರ್ತೀವಿ, ಆದರೂ ಕಾಸು ನಮಗೆ ಸಾಕಾಗೋದಿಲ್ಲ. ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಪ್ರತಿಯೊಂದಕ್ಕೂ ಕೂಡ ನಾವು ಅವ್ರ ಥರ ಇರಬೇಕು, ಇವ್ರ ಥರ ಇರಬೇಕು, ಯಾವಾಗಲೂ ನಾವು ಈ ಥರನೇ ಲೆಕ್ಕಾಚಾರ ಮಾಡೋದ್ರಿಂದ ಕಷ್ಟಗಳು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನಮ್ಮ ಜೀವನ, ನಮ್ಮ ಸಂಪಾದನೆ ಎಷ್ಟಿರುತ್ತೋ ಅದರ ಮೇಲೆ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಡಿಮೆ ಸಂಬಳದಲ್ಲೂ ಕೂಡ ನೆಮ್ಮದಿಯಾಗಿ ಇರಬಹುದು. ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಮುಖ್ಯವಾಗಿ ನೀವು ಇದಕ್ಕೆ ನಮಗೆ ಈ ಎಲೆ ಬೇಕಾಗುತ್ತೆ. ಉಮ್ಮತ್ತಿ ಎಲೆ ಅಂತ ಹೇಳ್ತೀವಿ. ಇದು ಬಂದು ಶಿವಸ್ವಾಮಿಗೆ ತುಂಬಾ ಇಷ್ಟಪಡುವಂಥ ಎಲೆ. ಇದರಿಂದ ನಾವು ಏನೇ ಪರಿಹಾರ ಮಾಡಿದ್ರೂ ಶಿವಾನುಗ್ರಹದಿಂದ ನಮ್ಮ ಕೋರಿಕೆಗಳು ನೆರವೇರುತ್ತೆ. ಸ್ನೇಹಿತರೆ, ಶಿವಸ್ವಾಮಿ ಬಂದು ಯಾರು ಏನೇ ಕೇಳ್ಕೊಂಡ್ರೂ ಕೂಡ ಎಲ್ಲವನ್ನೂ ಕೂಡ ಭಗವಂತನು ನಮಗೆ ಕೊಡ್ತಾನೆ. ಅದಕ್ಕೋಸ್ಕರ ತುಂಬಾ ಶ್ರದ್ಧಾ, ಭಕ್ತಿ, ನಂಬಿಕೆ ಇಟ್ಟು ಈ ಪರಿಹಾರವನ್ನು ಮಾಡಿಕೊಳ್ಳಿ. ನಮಗೆ ಇರುವಂಥ, ನಮ್ಮ ಮನೆಯಲ್ಲಿ ಇರುವಂಥ ದುಡ್ಡು ಕಾಸಿನ ಸಮಸ್ಯೆ ಪ್ರತಿಯೊಂದಕ್ಕೂ ಕೂಡ ಹಣ ಅನ್ನುವಂಥದ್ದು ಮುಖ್ಯವಾಗಿ ಇರುತ್ತೆ. ನಾವು ಎಷ್ಟೇ ಹೇಳಿದ್ರೂ ಕೂಡ ದುಡ್ಡು ನಮಗೇನು ಅವಶ್ಯಕತೆ ಇರೋದಿಲ್ಲ, ದುಡ್ಡಿಂದ ನಮಗೆ ಎಲ್ಲವೂ ಬೇಕಾಗಿರೋದಿಲ್ಲ ಅಂತ ಅಂದ್ಕೊಳ್ತೀವಿ. ಆದರೆ ದುಡ್ಡು ಇರಲೇಬೇಕು ಕೆಲವೊಂದಕ್ಕೆ, ಜೀವನ ಮಾಡೋದಕ್ಕೆ ಅನ್ನೋದಕ್ಕೆ ಈ ಪರಿಹಾರ ನಮಗೆ ಒಂದು ಉತ್ತಮವಾದಂಥ ಉತ್ತರ ಆಗಿರುತ್ತೆ. ಸ್ನೇಹಿತರೆ, ಈ ಎಲೆಯನ್ನು ನೀವು ಎಲ್ಲ ಕಡೆ ಕೂಡ ನಮಗೆ ಇದು ಸಿಗುತ್ತೆ. ಅಕಸ್ಮಾತ್ ನಿಮಗೆ ಈ ಎಲೆ ಸಿಗಲಿಲ್ಲ ಅಂದರೆ ಸಾಕಷ್ಟು ಇದರ ಬಗ್ಗೆ ಪ್ರಯತ್ನ ಪಡಿ. ಈ ಎಲೆ ಸಿಕ್ಕಿದ್ರೆ ಮಾತ್ರ ತುಂಬ ಒಳ್ಳೆಯದು. ಯಾಕಂದರೆ ಈ ಗಿಡ ಕೂಡ ಮನೆಯ ಬಳಿ ಯಾರು ಇಟ್ಕೊಂಡಿರ್ತಾರೋ ಅವ್ರ ಮನೆಗೆ ಯಾವುದೇ ಕಾರಣಕ್ಕೂ ಕೂಡ ಯಾರೂ ಕೂಡ ಕೇಡನ್ನು ಮಾಡೋದಕ್ಕಾಗೋದೇ ಇಲ್ಲ. ಮಾಡೋಕ್ಕೆ ಬಂದರೂ ಕೂಡ ಅದು ರಿವರ್ಸ್ ಅವ್ರಿಗೇ ಹೋಗ್ಬಿಡುತ್ತೆ. ಅಷ್ಟೊಂದು ಶಕ್ತಿದಾಯಕವಾಗಿರುವಂಥ ಗಿಡ. ಹಾಗೂ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಕೂಡ ಇರಬೇಕು. ನಾವು ಉಮ್ಮತ್ತಿ ಗಿಡ ಕೂಡ, ಆ ಗಿಡದಲ್ಲಿ ಬರುವಂಥ ಕಾಯಿಗಳು ಶಿವಸ್ವಾಮಿಗೆ ನಾವು ಅದನ್ನು ದೀಪಾರಾಧನೆ ಮಾಡ್ತೀವಿ. ಅದನ್ನು ಮನೆ ಹತ್ರ ಇಟ್ಕೊಳ್ಬೇಕಾದ್ರೆ ಜೋಪಾನವಾಗೂ ಕೂಡ ಇದನ್ನು ಇಡಬೇಕು, ಗಮನದಲ್ಲಿ ಇಟ್ಕೊಳ್ಬೇಕು. ಮಕ್ಕಳು ಮರಿ ಇರುವಂಥವರು ಕೂಡ ಈ ಗಿಡವನ್ನು ಇಟ್ಟಾಗ ಆ ಕಾಯಿಗಳು ಮಕ್ಕಳು ಮುಟ್ಟಬಾರ್ದು, ತೆಗಿಬಾರ್ದು, ಹುಷಾರಾಗಿ ನೋಡ್ಕೊಳ್ಬೇಕು. ಈ ಎಲೆಗೆ ಅಷ್ಟೊಂದು ಶಕ್ತಿ ಅನ್ನೋದಿದೆ ಸ್ನೇಹಿತರೆ. ನಕಾರಾತ್ಮಕ ಶಕ್ತಿಗಳನ್ನು, ನೆಗೆಟಿವ್ ಎನರ್ಜಿಯನ್ನು, ದೃಷ್ಟಿ ದೋಷಗಳನ್ನು, ನರದೃಷ್ಟಿಯನ್ನು ತೆಗೆಯುವಂಥ ಶಕ್ತಿ ಈ ಎಲೆಗೆ ಇರೋದ್ರಿಂದ ಈ ಎಲೆಯನ್ನು ನೀವು ಸೀದಾ ತಗೊಂಡು ಬಂದಿದ್ದೆ ಒಂದು ಕ್ಲೀನಾಗಿ ಒರೆಸ್ಬಿಟ್ಟು ಮನೆ ಬಾಗಿಲ ಹತ್ರ ಇದನ್ನು ಇಡಬೇಕು. ಮನೆ ಬಾಗಿಲ ಹತ್ರ ಯಾಕೆ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಸಿಂಹದ್ವಾರವನ್ನು ತುಂಬ ಮುಖ್ಯವಾಗಿ ಪೂಜೆ ಮಾಡ್ತೀವಿ. ಲಕ್ಷ್ಮೀದೇವಿಯನ್ನು ನಾವು ಆರಾಧನೆ ಮಾಡ್ತೀವಲ್ವ, ಆ ಥರ ಲಕ್ಷ್ಮೀದೇವಿ ನಮ್ಮ ಮನೆ ಒಳಗಡೆ ಬರಬೇಕಂದ್ರೆ ಇದನ್ನು ನಾವು ಪರಿಹಾರದ ಮುಖಾಂತರ ಮಾಡಿಕೊಳ್ಬೇಕು. ಒಂದು ಎಲೆಯನ್ನು ತಗೊಂಡು ಬಂದು ಅದ್ರ ಮೇಲೆ ಎಷ್ಟು ಇಡಿಸುತ್ತೋ ಅಷ್ಟು ಕಲ್ಲುಪ್ಪನ್ನು ಇದ್ರ ಮೇಲೆ ಹಾಕಬೇಕು. ಸ್ವಲ್ಪ ಇದ್ರ ಮೇಲೆ ಜೀರಿಗೆ ಹಾಕಬೇಕು. ಜೀರಿಗೆ ಅನ್ನುವಂಥದ್ದು
ಶ್ರೀ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದಕ್ಕೆ ನಾವು ಹೊಸ್ತಿಲ ಹತ್ರ ಜೀರಿಗೆಯನ್ನು ಇಟ್ಟಾಗ ತುಂಬ ಜನ ನೀವು ಇದನ್ನು ಮಾಡ್ತಾ ಇರಬಹುದು. ಜೀರಿಗೆಯ ನೀರನ್ನು ಕೂಡ 1 ಸ್ಪೂನಷ್ಟು ಜೀರಿಗೆ ನೀರನ್ನು ನೀರಲ್ಲಿ ನೆನೆಸಿಬಿಟ್ಟಿದ್ದೆ ಅದನ್ನು ಹೊಸ್ಲ ಮೇಲೆ ಚೆಲ್ಲಿದಾಗ ಲಕ್ಷ್ಮೀದೇವಿ ಬರ್ತಾಳೆ, ಲಕ್ಷ್ಮೀ ಕಟಾಕ್ಷ ಸಿಗುತ್ತೆ. ಇದು ತುಂಬ ಜನಕ್ಕೂ ಕೂಡ ಗೊತ್ತಿರುತ್ತೆ. ಆ ಥರ ಶಕ್ತಿ ಇದೆ. ಇದನ್ನು ಒಂದು ಪ್ಲೇಟ್ ಮೇಲೆ ಕೂಡ ನೀವು ಇಡಬಹುದು, ಇಲ್ಲಾಂದರೆ ಎಲೆನೇ ಇಟ್ಬಿಟ್ಟು ಅದ್ರ ಮೇಲೆ ಎಷ್ಟು ಇಡಿಸುತ್ತೋ ಅಷ್ಟು ಉಪ್ಪನ್ನು ಹಾಕಿ ತದನಂತರ ಅದ್ರ ಮೇಲೆ ನೀವು ಜೀರಿಗೆಯನ್ನು ಹಾಕಬೇಕು. 1 ಸ್ಪೂನಷ್ಟು ಜೀರಿಗೆಯ ಮೇಲೆ ಅರಿಶಿಣವನ್ನು ಹಾಕಿ. ಅರಿಶಿಣ ಬಂದು ನಾವು ಎಲ್ಲ ರೀತಿಯ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಗುರುಬಲ ಜಾಸ್ತಿ ಆಗಬೇಕು ಅಂದರೆ ಇದನ್ನು ತಗೊಳ್ಳೇಬೇಕು. ಅರಿಶಿಣವನ್ನು ಇದ್ರ ಮೇಲೆ ಸ್ವಲ್ಪ ಹಾಕಿ ಮನೆಯ ಬಾಗ್ಲತ್ರ ಇಡಿ. ಇದನ್ನು ನಾವು ಏನಕ್ಕೆ ಇಡ್ತೀವಿ ಅಂದರೆ ನಮ್ಮ ಮನೆಯಲ್ಲಿ ಇರುವಂಥದ್ದಾಗಿರಬಹುದು, ಮನೆಯ ಹೊರಗಡೆಯಿಂದ ಬರುವಂಥ ಸಮಸ್ಯೆಗಳಾಗಿರಬಹುದು, ಅದನ್ನು ಎರಡನ್ನೂ ಕೂಡ ಇದು ಎಳ್ಕೊಳ್ಳುತ್ತೆ. ತಡೆಯುವಂಥ ಶಕ್ತಿ ಇದಕ್ಕಿದೆ. ಅಂದರೆ ಮನೆಯ ಹೊರಗಡೆಯಿಂದ ಬರುವಂಥದ್ದನ್ನು ಮನೆ ಒಳಗಡೆ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ. ಸಮಸ್ಯೆಗಳನ್ನು, ಈ ರೀತಿ ಆ ಕಷ್ಟಗಳನ್ನು, ನೆಗೆಟಿವ್ ಎನರ್ಜಿಯನ್ನು ಎಳ್ಕೊಂಡ ಮೇಲೆ ಏನಾಗುತ್ತೆ, ಅದೆಲ್ಲ ಖಾಲಿಯಾಗುತ್ತೆ. ಆಗ ನಮಗೆ ಸಕಾರಾತ್ಮಕವಾಗಿರುವಂಥದ್ದು ಜಾಸ್ತಿ ಆಗೋದಕ್ಕೆ ಇದು ಕೆಲಸ ಮಾಡುತ್ತೆ. ಇಷ್ಟನ್ನು ನಾವು ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ, ಎಷ್ಟು ಕ್ರಿಟಿಕಲ್ ಆಗಿತ್ತು ನಮ್ಮ ಲೈಫು, ಜೀವನ ಅಂತ ಹೇಳಿದ್ರೆ ಇದನ್ನು ಮಾಡಿಕೊಂಡಾಗ ಸರಾಗವಾಗಿ ಆಗುತ್ತೆ. ಅಂದುಕೊಂಡಿರುವ ಕೆಲಸಗಳು ಒಂದ್ರ ಮೇಲೆ ಒಂದು ಅಂತ ನಮಗೆ ಚೆನ್ನಾಗಿ ಕೈಗೂಡುತ್ತೆ. ಏನು ಕೆಲಸ ಆಗ್ತೀವಿ ನೋಡಿ ಕೈಯೇ, ಅದು ನಮಗೆ ತುಂಬ ಕೈಗೂಡಿ ಬಂದು 4 ಕಡೆಯಿಂದ, ಮುಖ್ಯವಾಗಿ ಯಾಕಂದರೆ 4 ದಿಕ್ಕುಗಳು ಅಂತ ಏನು ಕೇಳ್ತೀವಿ ಅಂದರೆ, ಆ 4 ಕಡೆಯಿಂದ ಸಮಸ್ಯೆಗಳು ಬಂದಾಗ ಅವುಗಳನ್ನು ಅಲ್ಲೇ ನಿಲ್ಲಿಸಿ ಒಳ್ಳೆ ರೀತಿಯಲ್ಲಿ ನಮಗೆ ಫಲವನ್ನು ಕೊಡುವಂಥ ಶಕ್ತಿ ಈ ವಸ್ತುಗಳಲ್ಲಿ ಇದೆ. ಇದನ್ನು ಇಟ್ಟು ರಾತ್ರಿ ಪೂರ್ತಿ ನೀವು ಬಿಟ್ಬಿಡಬೇಕು ಸ್ನೇಹಿತರೆ. ಆ ಥರ ಬಿಡಬೇಕು. ಇನ್ನು ಮಾರನೇ ದಿನ ಎಲೆ ಸಮೇತ ನೀವು ಚೆಲ್ಲಿದಿರ ಒಂದು ಕವರ್ಗೆ ಹಾಕ್ಕೊಂಡ್ಬಿಡಿ. ಹಾಕ್ಕೊಂಡಿದ್ದೆ ಇದನ್ನು ಯಾರು ತುಳಿದೇ ಇರುವ ಕಡೆ ನಾವು ಹಾಕಬೇಕು. ಒಂದು ಕವರ್ಗೆ ನಾವು ಹಾಕ್ಕೊಳ್ಳುವಾಗ ಮುಟ್ಕೊಳ್ದೇ ಕವರಲ್ಲೇ ನೀವು ಇದನ್ನು ತಗೊಂಡು ಸೀದಾ ಯಾರು ತುಳಿದೇ ಇರುವ ಒಂದು ಗಿಡ ಮರಗಳಿರಬಹುದು, ನೀರಾಗಿರಬಹುದು, ಆ ಕಡೆ ಬಿಟ್ಟಾಗ ರಾತ್ರಿ ಪೂರ್ತಿ ಇದ್ರ ಕೆಲಸ ಮಾಡಿರುತ್ತೆ. ಅಂದರೆ ನೆಗೆಟಿವ್ ಶಕ್ತಿಯನ್ನು ಹೇಳ್ಕೊಂಡಿರುತ್ತೆ. ಅದಕ್ಕೋಸ್ಕರ ಹಾಕ್ಬಿಟ್ಟು ಬಂದು ಕೈ ಕಾಲು ಮುಖ ತೊಳ್ಕೊಳ್ಳಿ.